ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಪೋಷಣ್ ಅಭಿಯಾನದ ಬಗ್ಗೆ ನೋಡೋಣ. ಈಗ ಗೂಗಲ್ಗೆ ಹೋಗಿ, ನಿಮ್ಗೆ ಗೊತ್ತಿರೋ ಹಾಗೆ ಗೂಗಲಿಗೆ ಹೋಗಿ ಅಲ್ಲಿ ಟೈಪ್ ಮಾಡಿ www.poshan ಅಭಿಯಾನ ಅಂತ ಹೇಳಿ www.poshan ಅಭಿಯಾನ ಅಂತ ಹೇಳ್ಬಿಟ್ಟು ಬರ್ತಿದ್ದಂಗೆ ನಿಮಗೆ ಅದು ಗೊತ್ತಾಗುತ್ತೆ. ತಕ್ಷಣ ಅಲ್ಲಿ ಕೆಳಗಡೆ ಕಾಣಿಸುತ್ತೆ. ಕೆಳಗೆ ಆದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮೇಲೆ ಬಟನ್ ಕೊಡಿ. ಆರಾಮ್ಸೆ ನಿಮಗೆ ಓಪನ್ ಆಗುತ್ತೆ. ಓಪನ್ ಮೇಲೆ ಫಸ್ಟ್ ಒನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಪೋಷಣ್ ಅಭಿಯಾನ ಜನ್ ಆಂದೋಲನ ಅಂತ ಫಸ್ಟ್ ಒನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಪ್ರಿಫೇಸ್ ಓಪನ್ ಆಗುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಎರಡೂ ಒಂದೇ ಇರುತ್ತೆ. ಅದನ್ನು ಇದು ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ಸೊ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಹೇಳಿ ಇದನ್ನು ಫಿಲಪ್ ಮಾಡಬೇಕು. ಒಂದು ಗ್ರೂಪ್ ಬ್ಲರ್ ಆಗಿರೋದನ್ನು ಬಿಟ್ಬಿಡಿ. ಸೊ ನಾನೀಗ ತೊಗೊಂಡಿರೋದು ಇದರಲ್ಲಿ ಥೀಮ್ಗಳು ಕಾಣಿಸುತ್ತೆ. ಈ ಥೀಮ್ ಮೇಲೆ ಪ್ಲೇ ಬೇಸ್ಡ್ ಎಜುಕೇಷನ್ ಇನ್ ಅರ್ಲಿ ಇಯರ್ಸ್ ಅಂತ ಇರುತ್ತೆ. ಸೊ ಅದನ್ನು ತೊಗೊಂಡು ಕ್ಲಿಕ್ ಮಾಡಿ AWC ಅಂತ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಂಗನವಾಡಿ ಅದನ್ನು ಹೆಸರು ತೋರಿಸಿ. ಇಲ್ಲಿ ಇಲ್ಲೊಂದಷ್ಟು ಆ್ಯಕ್ಟಿವಿಟಿ ಇರುತ್ತೆ. ನಾವು ಏನು ಥೀಮ್ ಮೇಲೆ ತೊಗೊಳ್ತೀವೋ ಆ ಥೀಮ್ ಮೇಲೆ ಆ್ಯಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟಾಯ್ ಮೇಕಿಂಗ್ ವರ್ಕ್ಶಾಪ್ ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿದ್ದೀನಿ ಇದರಲ್ಲಿ. ಸೊ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈವೆಂಟ್ ಡೇಟ್ ಬರುತ್ತೆ. ಇವತ್ತಿನ ಡೇಟ್ ಹಾಕಿ. ಸೊ ಆಮೇಲೆ ಡೇಟ್ ಆದಮೇಲೆ ಪಾರ್ಟಿಸಿಪೇಷನ್ ಡೀಟೇಲ್ಸು, ಎಷ್ಟು ಜನ ಮೇಲ್ ಬಂದರೆ ಫಿಮೇಲ್ ಬಂದಿದ್ದಾರೆ, ಅಡಲ್ಟ್ ಎಷ್ಟು ಅಂತ ಹೇಳಿ ನಂಬರ್ಸ್ಗಳನ್ನು ಹಾಕಿ. ಚಿಲ್ಡ್ರನ್ 4, ಫಿಮೇಲ್ 6, ಅಡೋಲಸೆಂಟ್ ಗರ್ಲ್ಸು 3 ಹಾಕ್ಬಿಟ್ಟು ಫೋಟೋನ ಅಪ್ಲೋಡ್ ಮಾಡಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ 2 MB ಇರಬೇಕು. ಇದನ್ನು ಫೋಟೋನ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಆದಮೇಲೆ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಇಲ್ಲಿ ಮತ್ತೊಂದು ನಿಮಗೆ ವಿಶೇಷ ತೋರಿಸ್ತೀನಿ. ಇದು ಇಂಗ್ಲೀಷಲ್ಲಿರೋದ್ರಿಂದ ಪೂರ್ತಿ ಕನ್ನಡದಲ್ಲಿ ತೋರಿಸ್ತೀನಿ. ಸೊ ಇದೆಲ್ಲ ಇದಾದಮೇಲೆ ಮೇಲ್ಗಡೆ ಇಲ್ಲಿ 3 ಚುಕ್ಕೆ ಕಾಣಿಸುತ್ತೆ. ಟಾಪ್ ಮೇಲೆ ಪೋಷಣ್ ಅಭಿಯಾನ ಅಂತೇಳಿ 3 ಚುಕ್ಕೆ ಕಾಣಿಸುತ್ತೆ. ಅಲ್ಲಿ ಕೆಳಗೆ ಬನ್ನಿ ಟ್ರಾನ್ಸ್ಲೇಟ್ ಅಂತ ಕೊಡ್ತಾರೆ. ಟ್ರಾನ್ಸ್ಲೇಟ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಇಂಗ್ಲೀಷ್ ಟು ಕನ್ನಡ ಅಂತ ಬರುತ್ತೆ. ಇಲ್ಲಿ ಚಟುವಟಿಕೆ ಭಾಗವಹಿಸುವಿಕೆ ಫಾರಮ್ ಅಂತ ಇರುತ್ತೆ. ಅಲ್ಲಿ ಎಲ್ಲ ಕನ್ನಡದಲ್ಲಿದೆ. ಥೀಮ್ ಆಯ್ಕೆ ಮಾಡಿ ಅಂತ ಇದೆ. ಥೀಮನ್ನು ಆಯ್ಕೆ ಮಾಡಿ ಇದರಲ್ಲಿ ಯಾವುದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯಿತಾ? ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ಸೆಲೆಕ್ಟ್ ಮಾಡಿದ್ದು ಆರಂಭಿಕ ವರ್ಷಗಳಲ್ಲಿ ಆಟ ಆಧಾರಿತ ಶಿಕ್ಷಣ. ಮೇಲ್ಗಡೆ ತಾಯಿ ಮತ್ತು ಮಗುವಿನ ಪೋಷಣೆ, ಮೆದುಳಿನ ಬೆಳವಣಿಗೆ, ಆರಂಭಿಕ ಪ್ರಚೋದನೆ, ಆರಂಭಿಕ ವರ್ಷಗಳಲ್ಲಿ ಆಟ ಆಧಾರಿತ ಶಿಕ್ಷಣ, ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡುವಲ್ಲಿ ಪೋಷಕರು ಮತ್ತು ಸಮುದಾಯದ ಪಾತ್ರ ಅಂತ ಇದೆ. ಇಲ್ಲಿ ಆರಂಭಿಕ ವರ್ಷಗಳಲ್ಲಿ ಆಟ ಆಧಾರಿತ ಶಿಕ್ಷಣವನ್ನೇ ತೊಗೊಂಡ್ಬಿಟ್ಟಿದ್ದೀನಿ ನಾನು. ತೊಗೊಂಡಾದ್ಮೇಲೆ ನಿರ್ಬಂಧಿಸಿ ನಿರ್ಬಂಧಿಸಿ ಅಂದರೆ ನಾವು ಎಲ್ಲಿ ಇವೆಂಟ್ ಇದು ಮಾಡ್ತಾಯಿದ್ದೀವಿ, ಇಲ್ಲ ತಾಲೂಕು ಲೆವೆಲ್ ಅಂಗನವಾಡಿ ಲೆವೆಲಲ್ಲಾದರೆ ಅಂಗನವಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಅಂಬೇಡ್ಕರ್ ಇದು ನಮ್ಮ ಅಂಗನವಾಡಿನ ಇದು ಮಾಡ್ಕೊಳ್ಳಿ. ಆಯಿತಾ? ಮಾಡ್ಕೊಂಡಾದ ನಂತರ ಇದು ಅಂಗನವಾಡಿ ಹೆಸರು ಕನ್ನಡದಲ್ಲಿ ಬರುತ್ತೆ. ತೋರಿಸ್ತೀನಿ, ಸಡನ್ನಾಗಿ ಬರಲ್ಲ, ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಇದರಲ್ಲಿ ಚಟುವಟಿಕೆಯನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ. ಈ 3 ಚಟುವಟಿಕೆ ಇರುತ್ತೆ. 3 ಚಟುವಟಿಕೆಯಲ್ಲಿ ಯಾವುದಾದ್ರು ಒಂದು ತೊಗೊಳ್ಳಿ. ಟಾಯ್ ಮೇಕಿಂಗ್ ವರ್ಕ್ಶಾಪ್ ಅಂತ ತೊಗೊಳ್ಳಿ. ಇಲ್ಲಿ ದಿನಾಂಕವನ್ನು ಕೊಡಿ. ಯಾವ ದಿನಾಂಕ? ಇವತ್ತಿನ ದಿನಾಂಕ ಕೊಡಿ. ಕೊಟ್ಟಾದಮೇಲೆ ಭಾಗವಹಿಸುವಿಕೆ ವಿವರಗಳು, ವಯಸ್ಸು ಗಂಡು ಹೆಣ್ಣು ಎಷ್ಟು ಜನ ಬಂದಿದ್ದಾರೆ ಅಂತ, ನಂಬರ್ಸನ್ನು ಹಾಕಿ, ಮಕ್ಕಳು ಗಂಡು ಹೆಣ್ಣು ಎಷ್ಟು ಜನ ಬಂದಾರೆ ಅಂತ ಹಾಕಿ, ಹದಿಹರೆಯದ ಹುಡುಗಿಯರು ಅಡೋಲಸೆಂಟ್ ಗರ್ಲ್ಸ್ ಅಂತ ಹೇಳ್ತೀವಲ್ಲ ಅವರು, ಮತ್ತು ಫೋಟೋವನ್ನು ಕ್ಲಿಕ್ ಮಾಡಿ. ಓಕೆ, ಫೋಟೋನ ಕ್ಲಿಕ್ ಮಾಡಿ ಲಾಸ್ಟಿಗೆ ಏನು ಮಾಡಿ ಸಲ್ಲಿಸಿ ಕೊಡಿ. ಸಲ್ಲಿಸಿ ಕೊಟ್ಟಾದಮೇಲೆ ಈ ಫೋಟೋ 2 MB ಒಳಗೆ ಇಲ್ಲ ಅಂದರೆ ತೊಗೊಳ್ಳೋದೇ ಇಲ್ಲ. ಆಯಿತಾ? ಆಮೇಲೆ ಮೇಲಿನ ಮೇಲೆ ಫೋಟೋಸ್ ಹಾಕಿದ್ರು ಅದನ್ನು ತೊಗೊಳ್ಳೋದಿಲ್ಲ. ಹೊಸ ಫೋಟೋಸ್ಗಳನ್ನೇ ನಾವು ಹಾಕಬೇಕು. ಏನು ಪ್ರೋಗ್ರಾಮ್ ಅಂತ ಫೋಟೋಸೇ ಹಾಕಬೇಕು. ತೊಗೊಂಡಾದ್ಮೇಲೆ ಇದು ಬರುತ್ತೆ. ಆಯಿತಾ? ಈಗ ನಾನು ಇಲ್ಲಿ ಅವಲೇ ತೋರಿಸಿದ್ನಲ್ಲ ಕನ್ನಡದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಕನ್ನಡದಲ್ಲಿ ಬಂದಿರೋದನ್ನು ಮತ್ತೆ ತೋರಿಸ್ತಾ ಇದ್ದೀನಿ. ಮತ್ತು ಸುಳ್ಳು ಹೇಳ್ದಂಗೆ ಆಗುತ್ತೆ ಅಂತ ಆಗಬಾರ್ದು. ಸೊ ಅದಕ್ಕೆ ನಾನು ತೋರಿಸಿದ್ದೀನಿ. ಓಕೆ, ಇಲ್ಲಿ ಸಲ್ಲಿಸಿ ಅಥವಾ ಯಶಸ್ವಿಯಾಗಿ ಸಲ್ಲಿಸಿ, ಈ ಥರ 4 ಆ್ಯಕ್ಟಿವಿಟಿಯನ್ನು ಮಾಡಿ, ಚಟುವಟಿಕೆಯನ್ನು ಮಾಡಿ. ಆಯಿತಾ? ಸೊ ಇಷ್ಟೋ ತನಕ ನೋಡಿದ್ರಲ್ಲ, ಉಪಯುಕ್ತ ಮಾಹಿತಿಯನ್ನು ಪಡ್ಕೊಂಡಿದೆ ಅಂತ ಭಾವಿಸುತ್ತಾ ಮತ್ತೆ ಹೊಸ ವಿಷಯದಂಗೆ ಬಿಟ್ಟಿಯೋಣ. ಅಲ್ಲಿವರೆಗೂ ಬಾಯ್.